ತುಮಕೂರು ಜಿಲ್ಲೆಯಲ್ಲಿ ನೀರಿನ ವಿಚಾರದಲ್ಲಿ ದೊಡ್ಡ ರಾಜಕಾರಣ ನಡೀತಾ ಇದೆ. ವಿರೋಧ ಪಕ್ಷದವರು ಮತ್ತು ಕೆಲವು ರಾಜಕೀಯ ಮುಖಂಡರುಗಳು ಅವರು ಅನೇಕ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ ಇರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಹೇಮಾವತಿಯ ನೀರನ್ನು ಮಾಗಡಿ ತಾಲೂಕು ಶ್ರೀರಂಗ ಯೋಜನೆಗೆ ನೀರು ಕೊಡೋದಕ್ಕೆ ಜಯಚಂದ್ರ ಮುಂದೆ ಬರ್ತಾ ಇಲ್ಲ, ಅದಕ್ಕೆ ಹೋರಾಟಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಕೆಲವರು ಯುವಕರೆಲ್ಲರೂ ಕೂಡ ಹೇಳ್ತಾರೆ. ಪಾಪ ಅವರಿನ್ನೂ ನಾನು MLA ಆದಾಗ ಅವ್ರು ಯಾರೂ ಇನ್ನೂ ಹುಟ್ಟಿರಲಿಲ್ಲ. ಅವರು ನನಗೆ ತಿಳಿ ಹೇಳತಕ್ಕಂಥ ಕೆಲಸ ಮಾಡ್ತಾರೆ. ಮಾಡಲಿ, ಪಾಪ ಅವ್ರು ಯುವಕರು ಆವೇಶದಲ್ಲಿ ಮಾತಾಡ್ತಾರೆ. ಆದರೆ ಒಂದು ಪ್ರಶ್ನೆನ ನಾನು ಇವತ್ತು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಇವತ್ತಿನ ಪರಿಸ್ಥಿತಿ, ಹೇಮಾವತಿ ಡ್ಯಾಮ್ ಹತ್ರ ನಾವೆಲ್ಲರೂ ಕೂಡ ಹೋಗಿದ್ವಿ, ನೋಡ್ಕೊಂಬಂದ್ವಿ. ನಾನು ಒಂದೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇವತ್ತಿನ ಮಟ್ಟಕ್ಕೆ ಇಲ್ಲಿವರೆಗಾಗಿ ಹೇಮಾವತಿಗೆ ಡ್ಯಾಮ್ಗೆ ಬಂದಿರತಕ್ಕಂಥ ನೀರು 80 TMC. ಆ ಕೆಪಾಸಿಟಿ ಎಷ್ಟು ಡ್ಯಾಮ್ದು ಅಂದರೆ 46 ಅದರಲ್ಲಿ ನಮ್ಮ ಬಳಕೆಗೆ ಅವಕಾಶ ಇರೋದೆಷ್ಟು? 42 TMC ಆದಮೇಲೆ, ಅಂದರೆ ತುಮಕೂರಿಗೆ 22-23 TMC, ಹಾಸನಕ್ಕೆ 18 TMC, 24.5 ಇದಕ್ಕೆ 42 TMCಗೆ ಯೋಜನೆ ಆಗಿರ್ತಕ್ಕಂಥದ್ದು. ಇದೊಂದೇ ಸಾಲಿಗೆ ಇನ್ನೂ ಇಲ್ಲಿ ಶಿರಾದಲ್ಲಿ ಇದುವರೆಗೆ ಮಳೆ ಬಂದಿಲ್ಲ ಸರಿಯಾಗಿ. ಮೇನಲ್ಲಿ ಮಳೆ ಬರಲಿಲ್ಲ, ಜೂನ್ನಲ್ಲಿ ಬರಲಿಲ್ಲ, ಜುಲೈನಲ್ಲಿ ಬರಲಿಲ್ಲ, ಆಗಸ್ಟ್ನಲ್ಲೂ ಕೂಡ ಅಲ್ಪ ಸ್ವಲ್ಪ ಆಗಿದೆ. ಇಷ್ಟು ನೀರೆಲ್ಲ ಕೊರತೆ ಇರುವಂಥ ಸಂದರ್ಭದಲ್ಲಿ ನಾವು ನೀರದು ಅಂತ ಹೇಳಿದ್ರೆ, ಹೇಮಾವತಿ ನೀರು ಅಂದರೆ ಅದು ನಮ್ಮ ನೀರನ್ನು ನಾವು ಬಳಕೆ ಮಾಡ್ಕೋಬೇಕಾದಾಗ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಜನ ಚಿಂತನೆ ಮಾಡಬೇಕಾಗಿದೆ. ಇಲ್ಲಿವರೆಗೆ ಬಂದಿರೋದು 80 TMC ನದಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅಂದರೆ ನದಿಗೆ ಬಿಟ್ಟಿರೋದು ಅಂದರೆ ಕಾವೇರಿ ನದಿಗೆ ಬಿಟ್ಟಿರ್ತಕ್ಕಂಥ ನೀರು ಎಷ್ಟಪ್ಪ ಅಂದರೆ 49 TMC. ಅದರಲ್ಲಿ ತುಮಕೂರಿಗೆ 10 TMC ಬಂದಿದೆ, ಇನ್ನೂ ಬರೋದಿದೆ. ಆದರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನದಿಗೆ 49 TMC ಇದ್ದರೆ ನಾವು ತಮಿಳ್ನಾಡಿಗೆ ಬಿಡಬೇಕಾಗಿರ್ತಕ್ಕಂಥದ್ದು ಎಷ್ಟು ಅಂದರೆ, ಬಿಳುಗುಂಡ್ಲು ಹತ್ರ ಗೇಜ್ ಇದೆ. ಆ ಗೇಜ್ನಿಂದ ನಾವು ಬಿಡಬೇಕಾಗಿರ್ತಕ್ಕಂಥ ನೀರು ಎಷ್ಟು ಅಂದರೆ 177.25 TMC. ಅದ್ರ ಮೇಲೆ ಒಂದು ಡ್ರಾಪ್ ಬಿಡಬೇಕಾಗಿಲ್ಲ. ಆದರೆ ಇಲ್ಲಿವರೆಗಾಗಿ ನಾವು ಬಿಟ್ಟಿರ್ತಕ್ಕಂಥದ್ದು ಎಷ್ಟು ಅಂದರೆ 195 TMC. ಇನ್ನೂ ಮಳೆಗಾಲ ತುಂಬ ಇದೆ, ಇನ್ನೂ ಎಷ್ಟು ಹೋಗ್ತದೋ ಗೊತ್ತಿಲ್ಲ. ತಮಿಳ್ನಾಡಿಗೆ ಕೊಡೋವಷ್ಟು ನೀರು ಪೂರ್ತಿ ಕೊಟ್ಟಾಯಿತು. ಕರ್ನಾಟಕಕ್ಕೆ ನೀರು ಹರಿಸ್ಕೊಳ್ಳೋದಕ್ಕೆ ಏನು ಬಾಧೆ ಆಗಿರೋದು ನಂಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯೋಜನೆಗಳನ್ನ ಮಾಡಬೇಕು. ನಾವು ಕುಣಿಗಲ್ಗೂ ನೀರು ಕೊಡಬೇಕು, ಮಾಗಡಿಗೂ ನೀರು ಕೊಡಬೇಕು, ಮತ್ತು ಬೆಂಗಳೂರಿಗೂ ನೀರು ಕೊಡಬೇಕು. ಅಂದರೆ ಹೆಚ್ಚುವರಿ ನೀರಿದೆಯಲ್ಲ, ನೀರು ತಗೊಂಡೋಗೋದಕ್ಕೆ ಯೋಜನೆಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ. ಸರ್ಕಾರಗಳು ಆ ಕೆಲಸವನ್ನು ಮಾಡಬೇಕು.